ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಸಾರ. ಸೊ ಇವತ್ತು ವಿಡಿಯೋಲಿ ಕ್ಲೈಂಟ್ ಒಬ್ಬರು 3 ಸ್ಟಿಚ್ಡ್ ಶರ್ಟ್, ರೆಡಿಮೇಡ್ ಶರ್ಟ್ಸ್ ಕೊಟ್ಟಿದ್ದಾರೆ. ಈ ಶರ್ಟ್ ಮೇಲೆ ಅವ್ರಿಗೆ ಈ ಕನ್ನಡ ಲೆಟರ್ಸು ಮತ್ತು ಇಂಗ್ಲೀಷ್ ಲೆಟರ್ಸ್ ಎಂಬ್ರಾಯ್ಡ್ರಿ ಮಾಡಿಬೇಕು ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ನೋಡಿ ಸ್ಟಿಚ್ ಮಾಡಿರೋ ಔಟ್ಫಿಟ್ಸಲ್ಲಿ ನಾವು ಎಂಬ್ರಾಯ್ಡ್ರಿ ಹಾಕೋದು ಸ್ವಲ್ಪ ಕಷ್ಟನೇ, ಬಟ್ ಸ್ಟಿಲ್ ಅವರು ರಿಕ್ವೆಸ್ಟ್ ಮಾಡಿ ಕೇಳಿದ್ದಾರೆ ಸ್ಟಿಚ್ ಮಾಡಿದ ಶರ್ಟ್ಸಲ್ಲಿ ಎಂಬ್ರಾಯ್ಡ್ರಿ ಬೇಕು ಅಂತ. ಸೊ ನಿಮ್ಮ ನೇಮ್ಸು ಮತ್ತು ಲೋಗೋಸ್, ಕಂಪನಿ ಲೋಗೋಸು ಈ ಥರ ನಿಮಗೆ ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ ನಾವು ಮಾಡಿಕೊಡ್ತೀವಿ. ಸೊ ಫ್ಯೂ ಟೀ ಶರ್ಟ್ಸಲ್ಲಿ ಕೇಳ್ತಾ ಇದ್ದಾರೆ, ಮತ್ತು ಜಾಕೆಟ್ಸು, ಯೂನಿಫಾರ್ಮ್ಸು, ಶಾಲ್ಸು, ಮತ್ತು ಸ್ಯಾರಿಯಲ್ಲಿ ಬ್ರೈಡ್ ಆ್ಯಂಡ್ ಗ್ರೂಮ್ ನೇಮು. ಸೊ ಆ ಥರ ನಿಮಗೆ ಲ್ಯಾಂಗ್ವೇಜಲ್ಲಿ ಬೇಕು ಅಂದ್ರೇನು ನಾವು ಅದು ಕಸ್ಟಮೈಸ್ ಮಾಡಿ ಕೊಡ್ಬೋದು. ಫ್ಯೂ ಜನ ನೋಡಿದರೆ ರಿಟರ್ನ್ ಗಿಫ್ಟ್ಸಲ್ಲೆಲ್ಲ ಮಾಡ್ತಾರೆ, ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲ ಇದೆ ಅಲ್ವಾ, ಸೊ ಅದರಲ್ಲೆಲ್ಲ ಮಾಡ್ತಾರೆ. ಮತ್ತು ದಾಂಡಿಯಾ ಸ್ಟಿಕ್ ಹಾಕಿರೋ ಬ್ಯಾಗ್ಸು, ರಿಟರ್ನ್ ಗಿಫ್ಟ್ ಬ್ಯಾಗ್ಸು. ಸೊ ಈ ಥರ ಔಟ್ಫಿಟ್ ಕೊಟ್ರೇನು, ಬಟ್ಟೆ ಕೊಟ್ರೇನು ಅದರಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡಿ ಕೊಡ್ತೀವಿ. ಸೊ 1 ಪೀಸು 2 ಪೀಸ್ ಕೂಡ ಮಾಡ್ತೀವಿ. ಇಲ್ಲ ಬಲ್ಕ್ ನೀವು ಕೊಟ್ಟಿದ್ರೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ, ಬಟ್ ಸಿಂಗಲ್ ಪೀಸ್ 2 ಪೀಸ್ಗೆಲ್ಲ ರೇಟ್ ಬಂದು ಕಮ್ಮಿ ಮಾಡೋಕ್ಕಾಗಲ್ಲ. ಬಟ್ ಬೆಸ್ಟ್ ಪ್ರೈಸಲ್ಲಿ ನಾವು ಮಾಡಿ ಕೊಡ್ತೀವಿ ಬೇಸ್ಡ್ ಆನ್ ದ ಲೆಟರ್ ಆ್ಯಂಡ್ ಸೈಜು. ನೀವು ಹೆಂಗೆ ಅದು ಎಂಬ್ರಾಯ್ಡ್ರಿ ಕೇಳ್ತೀರಾ. ನಾನು ಈ ವಿಡಿಯೋಲಿ ಹಾಕಿರೋದು ಬಂದು ಜಸ್ಟ್ ನಾರ್ಮಲ್ ಚೈನ್ ಸ್ಟಿಚ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ, ಚೆನ್ನಾಗಿ ಹೆಂಗೆ ಮಾಡಿದ್ದೀನಿ. ಸೊ ಫಸ್ಟ್ ಲೈನು ಕನ್ನಡ ಲೆಟರ್ಸ್ಗೆ 3 ಲೈನ್ಸ್ ಮಾಡಿದ್ದೀನಿ, ಮತ್ತು ಎಲ್ಲ ಇಂಗ್ಲೀಷ್ ಲೆಟರ್ಗೆ ಇನ್ನೂ ಸ್ವಲ್ಪ ತಿಕ್ಕಿರೋದಂದ್ರೆ 4 ಲೈನ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಹೆಂಗೆ ಎಂಬ್ರಾಯ್ಡ್ರಿ. ಇದು ಬಂದು ನಾರ್ಮಲ್ ನಾವು ಚೈನ್ ಸ್ಟಿಚ್ ಹಾಕಿರೋದಂದ್ರೆ ಥ್ರೆಡ್ ವರ್ಕ್ ಅಂತ ನೀವು ವಾಶ್ ಕೂಡ ಮಾಡ್ಬೋದು. ನಾರ್ಮಲ್ ವಾಶ್ ಕೂಡ ನೀವು ಮೆಷಿನ್ಲಿ ವಾಶ್ ಮಾಡ್ಬೋದು. ಸೊ ಏನೂ ಪ್ರಾಬ್ಲಮ್ ಬರೋಲ್ಲ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಹೆಂಗೆ, ಎಂಬೋಸ್ಡ್ ಹೆಂಗೆ ಆ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ಚಾರ್ಜಸ್ಸು ಜಾಸ್ತಿ ಆಗುತ್ತೆ. ಸೊ ಎಷ್ಟು ಲೆಟರ್ಸ್ ಇದೆ ಮತ್ತು ಏನು ಸ್ಟಿಚ್ ಕೇಳ್ತೀರಾ, ಥಿಕ್ನೆಸ್ಸಲ್ಲಿ ಆ ವರ್ಕ್ ಬೇಕು, ಲೋಡಿಂಗ್ ವರ್ಕ್ ಬೇಕಾ, ಚೈನ್ ಸ್ಟಿಚ್ ವರ್ಕ್ ಬೇಕಾ, ಇಲ್ಲ ಬೀಡ್ಸು, ಜರ್ದೋಸಿ ಆ ಥರ ವರ್ಕ್ ಬೇಕಾ, ಸೊ ಅದ್ರ ಮೇಲೆ ನಮಗೆ ಪ್ರೈಸ್ ಬಂದು ಚೇಂಜ್ ಆಗುತ್ತೆ. ಸೊ ಈ ಥರ ನಿಮಗೇನು ನಿಮ್ಮ ಲವ್ಡ್ ಒನ್ಸ್ಗೆ ಬರ್ಡೇಗೆ ಗಿಫ್ಟ್ ಏದಾದ್ರು ಕೊಡ್ತೀರಾ, ಅದಕ್ಕೆ ಅವ್ರ ನೇಮ್ ಹಾಕಬೇಕು, ಇಲ್ಲ ಏನಾದರೂ ವಿಶಸ್ ನೀವು ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ ನೀವು ಇದು ಯೂಸ್ ಮಾಡ್ಬೋದು. ಸೊ ನಮ್ಮ ಶಾಪ್ ನೋಡಿದರೆ ನಿಮಗೆ ವಿಶ್ವಪ್ರಿಯ ಲೇಔಟು ಬೇಗೂರಲ್ಲಿ ಅವೈಲಬಲ್ ಇದೆ. ಸೊ 1 ಪೀಸ್ ಆದ್ರೂ ನಾವು ಮಾಡಿ ಕೊಡ್ತೀವಿ. ಜಾಸ್ತಿ ಪೀಸ್ ಇದ್ದರೆ ನಾವು ಮಿಷಿನ್ ಎಂಬ್ರಾಯ್ಡ್ರಿ ಮಾಡ್ಬೋದು. ಜಾಸ್ತಿ ಪೀಸ್ ಅಂದರೆ ಮಿನಿಮಮ್ 100 ಪೀಸ್ ಇರಬೇಕು. ಸೊ ಆವಾಗನೇ ಮಿಷಿನ್ ಎಂಬ್ರಾಯ್ಡ್ರಿ ಮಾಡ್ತೀವಿ, ಅದು ನಿಮಗೆ ಪ್ರೈಸ್ ಕಮ್ಮಿ ಆಗುತ್ತೆ. 1 ಪೀಸು 2 ಪೀಸು 10 ಪೀಸ್ ಎಲ್ಲ ಇದ್ದರೆ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಮಾಡ್ತೀವಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಕಂಪೇರ್ ಟು ಮಿಷಿನ್ ಎಂಬ್ರಾಯ್ಡ್ರಿ. ನಿಮಗೆ ಓಕೆ ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ಸ್ ಬಂದು ಪ್ಲೇಸ್ ಮಾಡ್ಬೋದು. ಸೊ ಇವಾಗ ನೋಡಿ ಕನ್ನಡ ಲೆಟರ್ಸು, ನಾನು ಇಂಗ್ಲೀಷ್ ಲೆಟರ್ಸು ಎಲ್ಲ ಕಂಪ್ಲೀಟ್ಲಿ ಟ್ರೇಸ್ ಮಾಡಿದ್ದೀನಿ. ನಾವು ಡಿಸೈನ್ ಆದ್ರೇನು ಪ್ರೊಫೆಷನಲ್ ಮೆಥಡಲ್ಲಿ ಟ್ರೇಸಿಂಗ್ ಮಾಡಿ ಅದ್ರ ಮೇಲೇ ನಾವು ಎಂಬ್ರಾಯ್ಡ್ರಿ ಮಾಡೋದು. ನಮ್ಮ ಕ್ಲಾಸಸ್ ಜಾಯ್ನ್ ಮಾಡಿದ್ರೇನು ಈ ಥರ ನಿಮಗೆ ಫುಲ್ ಟೆಕ್ನಿಕ್ಸು ನಾವು ಹೇಳ್ಕೊಡ್ತೀವಿ, ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ. ನಿಮಗೆ ಡ್ರಾಯಿಂಗ್ ಗೊತ್ತಿಲ್ಲ ಅಂದ್ರೇನು, ಇಲ್ಲ ನಿಮಗೆ ಸ್ಟಿಚಿಂಗ್ ಗೊತ್ತಿಲ್ಲ ಅಂದ್ರೇನು, ಹೇಗೆ ಪ್ರೊಫೆಷ್ನಲ್ ಮೆಥಡಲ್ಲಿ ನೀವು ಫಸ್ಟ್ ಟ್ರೇಸಿಂಗ್ ಮಾಡಬೇಕು. ಡಿಸೈನ್ ಬೇಕು ಅಂತ ಇಲ್ಲಿ ಸಿಂಪಲ್ ಡಿಸೈನ್ ಆಗಲಿ, ಹೆವಿ ಡಿಸೈನು, ಬ್ರೈಡಲ್ ಡಿಸೈನು, ಸೊ ಅದಾದ್ರೇನು ಪ್ರೊಫೆಷನಲ್ ಮೆಥಡಲ್ಲಿ ಟ್ರೇಸಿಂಗ್ ಹೆಂಗೆ ಮಾಡಬೇಕು ಈಸಿ ಟೆಕ್ನಿಕ್ಸಲ್ಲಿ, ಮತ್ತು ಅದನ್ನು ಹೇಗೆ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಹೋಲ್ಸ್ ಹಾಕ್ತಾ ಇದ್ದೀನಿ. ಸೊ ನೀವು ಆ ಕಾರ್ಬನ್ ಟ್ರೇಸಿಂಗು ಅದೆಲ್ಲ ಮಾಡಿದರೆ ಇನ್ನೂ ನಿಮಗೆ ಟೈಮೇ ವೇಸ್ಟ್ ಆಗುತ್ತೆ. ಸೊ ಇವಾಗ ನಾನು ಮಾಡ್ತಾ ಇರೋದು ಹೋಲ್ಸ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಮಿಷಿನ್ ಕೂಡ ನಿಮಗೆ ಪರ್ಚೇಸ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ನೀವು ನಮ್ಮ ವೆಬ್ಸೈಟ್ಲೇನೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಸ್ಕ್ರೀನ್ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿನೂ ನೀವು ಆರ್ಡರ್ಸ್ ಬಂದು ಪ್ಲೇಸ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗೆ ನಮ್ಮ ಶಾಪ್ಗೆ ವಿಸಿಟ್ ಮಾಡಿನೂ ನೀವು ಪರ್ಚೇಸ್ ಮಾಡ್ಬೋದು. ಇದು ಪಿನ್ನಿಂಗ್ ಮಿಷಿನ್, ಹೋಲ್ಸ್ ಮಿಷಿನ್ ಅಂತ ಹೇಳ್ತಾರೆ, ಕಾಕಾ ಪಿನ್ನಿಂಗ್ ಮಿಷಿನು. ಸೊ ಇದು ಯೂಸ್ ಮಾಡಿ ನಾನು ಹೋಲ್ಸ್ ಹಾಕ್ತಿದ್ದೀನಿ. ಸೊ ಇದು ಯೂಸ್ ಮಾಡಿ ಹೋಲ್ಸ್ ಹಾಕೋದಂತ ಏನಂದರೆ ತುಂಬ ಚಿಕ್ಕ ಹೋಲ್ಸ್ ಬರುತ್ತೆ, ನಿಮಗೆ ಡಿಸೈನ್ ಟ್ರಾನ್ಸ್ಫರ್ ಮಾಡೋದಕ್ಕೆ, ಟ್ರೇಸಿಂಗ್ ಮಾಡೋದಕ್ಕೆ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಸೊ ಅದಕ್ಕೆ ನಾವು ಈ ಪಿನ್ನಿಂಗ್ ಮಿಷಿನ್ ಯೂಸ್ ಮಾಡೋದು. ಮ್ಯಾನ್ಯುವಲ್ ಹೆಂಗೆ ನೀವು ನೀಡಲ್ ಯೂಸ್ ಮಾಡಿ ಹೋಲ್ಸ್ ಹಾಕ್ಬೋದು, ಬಟ್ ಇಷ್ಟು ಚೆನ್ನಾಗಿ ಹೋಲ್ಸ್ ಆಗಲ್ಲ, ದಪ್ಪ ಹೋಲ್ಸ್ ಆಗುತ್ತೆ. ಬಟ್ ಈ ಮಿಷಿನ್ ಯೂಸ್ ಮಾಡೋದ್ರೆ ಚಿಕ್ಕ ಹೋಲ್ಸ್ ಆಗುತ್ತೆ. ನಿಮಗೆ ಪ್ರೊಫೆಷ್ನಲ್ ಹೆಂಗೆ ನೀವು ಬೊಟೀಕ್ ಇದೆ, ನೀವು ರೆಗ್ಯುಲರಿಂಗ್ ಈ ಥರ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತೀರಂದರೆ ಡೆಫಿನೆಟ್ಲಿ ಈ ಪಿನ್ನಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿ, ಇದು ತುಂಬ ಯೂಸ್ಫುಲ್ ಇರುತ್ತೆ. ಸೊ ನೋಡಿ ಇವಾಗ ಚಾಕ್ ಯೂಸ್ ಮಾಡಿ ನಾನು ಜಸ್ಟ್ ಹೋಲ್ಸ್ ಹಾಕಿರೋದ್ಮೇಲೆ ರಬ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಹೆಂಗೆ ನಿಮಗೆ ಟ್ರೇಸಿಂಗು ಆಗ್ತಾ ಇದೆ. ಸೊ ಇದು ನೋಡಿ ಒಂದು ಟೈಮು ಈ ಥರ ನೀವು ಡ್ರಾಯಿಂಗ್ ಎಲ್ಲ ರೆಡಿ ಮಾಡಿ ಹೋಲ್ಸ್ ಹಾಕ್ಬಿಟ್ರೆ, ಇವಾಗ ನಾನು ಸೆಕೆಂಡ್ ಶರ್ಟ್ಗೆ, ಥರ್ಡ್ ಶರ್ಟಿಗೆ ಇದೇ ಟ್ರೇಸಿಂಗ್ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಸೊ ಒಂದೊಂದು ಟೈಮ್ನು ನಾನು ಫುಲ್ ಟ್ರೇಸಿಂಗ್ ಮಾಡೋಕ್ಕಾಗಲ್ಲ. ಇದೇ ನೀವು ಕಾರ್ಬನ್ ಟ್ರೇಸಿಂಗ್ ಮಾಡಿದರೆ ಒಂದೊಂದು ಶರ್ಟಿಗೇನು ಕಂಪ್ಲೀಟ್ಲಿ ನೀವು ತಿರುಗಿ ಫುಲ್ಲು ಕುತ್ಕೊಂಡು ಡ್ರಾ ಮಾಡಬೇಕು. ಸೊ ನಿಮಗೆ ಟೈಮ್ನೂ ವೇಸ್ಟ್ ಆಗುತ್ತೆ, ಮತ್ತು ಕಾರ್ಬನ್ ಪೇಪರ್ ಬೈ ಮಾಡೋದಕ್ಕೆ ನಿಮಗೆ ಅಮೌಂಟೂ ವೇಸ್ಟ್ ಆಗುತ್ತೆ. ಸೊ ಇದು ಪ್ರೊಫೆಷನಲ್ ಮೆಥಡ್ ಆಫ್ ಟ್ರೇಸಿಂಗ್. ದೊಡ್ಡ ಬೊಟೀಕ್ಸಲ್ಲಿ ನೋಡಿದರೆ ಈ ಥರ ಪ್ರೊಫೆಷನಲ್ ಮೆಥಡೇ ಯೂಸ್ ಮಾಡ್ತಾರೆ. ಸೊ ಈ ಥರ ಕಂಪ್ಲೀಟ್ ಟ್ರೇಸಿಂಗ್ ಟೆಕ್ನಿಕ್ಸು, ಡಿಸೈನಿಂಗ್ ಟೆಕ್ನಿಕ್ಸು, ಮತ್ತು ಈ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಕೋರ್ಸು ನಿಮಗೆ ನಾವು ಟೀಚ್ ಮಾಡ್ತೀವಿ. ಸೊ ನಿಮಗೆ
ಆಫ್ಲೈನ್ ಕ್ಲಾಸ್ನೂ ಅವೈಲೇಬಲ್ ಇದೆ, ಆನ್ಲೈನ್ ಕ್ಲಾಸ್ನೂ ಅವೈಲೇಬಲ್ ಇದೆ. ಆಫ್ಲೈನ್ಲಿ ಹೆಂಗೆ ಹೇಳ್ಕೊಡ್ತೀವಿ ಅದೇ ಸೇಮ್ ಟೆಕ್ನಿಕ್ಸು ಸಿಲೆಬಸ್ಸು ನಿಮಗೆ ಆನ್ಲೈನ್ಲಿನೂ ಇರುತ್ತೆ. ಸೊ ಆನ್ಲೈನ್ ಲರ್ನ್ ಮಾಡಿದ್ರೆ ಮಾಡೋಕ್ಕಾಗುತ್ತಂತ ಜಾಸ್ತಿ ಚೆನ್ನಾಗಿ ಡೌಟ್ ಇದೆ. ಆನ್ಲೈನ್ಲಿನೂ ಸೇಮ್ ಹೆಂಗೆ ಹೇಳ್ಕೊಡ್ತೀವಿ ಅದೇ ಥರ ಇರುತ್ತೆ. ಮತ್ತು ನಮ್ಮ ಬ್ಯಾಚ್ಲಿ ನೋಡಿದರೆ ಮಿನಿಮಮ್ 3 to 5 ಸ್ಟೂಡೆಂಟ್ಸೇ ಒಂದು ಬ್ಯಾಚ್ಲಿ ನಾವು ಇರ್ತಾರೆ ಸ್ಟೂಡೆಂಟ್ಸು. ಸೊ ಅದಕ್ಕಿಂತ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ನಾವು ಟೀಚ್ ಮಾಡ್ತೀವಿ. ನಿಮಗೆ ಆನ್ಲೈನ್ ನೋಡಿದರೆ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ಇರುತ್ತೆ, ಆಫ್ಲೈನ್ ನೋಡಿದರೆ ಮಂಡೇ ಆ್ಯಂಡ್ ವೆನಸ್ಡೇ ಇರುತ್ತೆ. ಸೊ ವೀಕ್ಲಿ 2 days ಮಾತ್ರನೇ ಕ್ಲಾಸು. ಸೊ 2 days ಲರ್ನ್ ಮಾಡಿದರೆ 3 monthsಲ್ಲಿ ಕಂಪ್ಲೀಟ್ ಕೋರ್ಸ್ ಲರ್ನ್ ಮಾಡೋಕ್ಕಾಗತ್ತಾ ಅಂತಲೂ ಜಾಸ್ತಿ ಚೆನ್ನಾಗಿ ಡೌಟ್ ಇರುತ್ತೆ. 2 days ಮಾತ್ರನೇ ನೀವು ಕ್ಲಾಸ್ ಲರ್ನ್ ಮಾಡ್ತೀರಾ. ಬಾಕಿ ಇರೋ 5 daysಗೆ ನಿಮಗೆ ನಾವು ಆ್ಯಕ್ಟಿವಿಟಿ ಮತ್ತು ಹೋಮ್ವರ್ಕ್ ನಾನು ಕೊಡ್ತೀನಿ. ಸೊ ಅದು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಟೈಮ್ ಕರೆಕ್ಟ್ ಇರುತ್ತೆ. ಸೊ ಟೋಟಲ್ 7 daysನೇ ನೀವು ಲರ್ನ್ ಮಾಡೋ ಥರನೇ ಇರುತ್ತೆ. ಸೊ ಇವಾಗ ನೋಡಿ ಸ್ಟಿಚ್ ಆಗಿರೋ ಶರ್ಟ್ ಅಂತ ಇಷ್ಟು ನಾವು ಕಷ್ಟ ಆಗುತ್ತೆ ಕಾಟಲ್ಲಿ ಫಿಕ್ಸ್ ಮಾಡೋದಕ್ಕೆ, ಇಲ್ಲ ಫ್ರೇಮಲ್ಲಿ ಫಿಕ್ಸ್ ಮಾಡೋದಕ್ಕೆ. ಸೊ ಆಲ್ರೆಡಿ ಸ್ಟಿಚ್ ಮಾಡಿರೋ ಬಟ್ಟೆಯಲ್ಲಿ ನೀವು ಬ್ಲೌಸಲ್ಲಿ ಇಲ್ಲಾಂದರೆ ಶರ್ಟ್ಸು ಟೀ ಶರ್ಟ್ಸ್ ಎದು ಕೊಟ್ಟಿದ್ರೇನು, ಕುರ್ತಾಸ್ ಎಲ್ಲ ಜಾಸ್ತಿ ಜನ ಕೊಡ್ತಾ ಇದ್ದಾರೆ. ಸೊ ನೀವು ಸ್ಟಿಚ್ ಮಾಡಿರೋ ಔಟ್ಫಿಟ್ಸ್ ಕೊಟ್ಟಿದ್ರೇನು ಸ್ವಲ್ಪ ಅದು ಫಿಕ್ಸ್ ಮಾಡೋದಕ್ಕೆ ನಮಗೆ ಕಾಟ್ಲಿ ಫಿಕ್ಸ್ ಮಾಡೋದಕ್ಕೆ ಕಷ್ಟನೇ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ಟಿಚ್ ಮಾಡಿರೋದ್ಲಿ ಎಂಬ್ರಾಯ್ಡ್ರಿ ಮಾಡೋದು ಸ್ವಲ್ಪ ರಿಸ್ಕು ಮತ್ತು ಚಾರ್ಜಸ್ನೂ ನಿಮಗೆ ಎಕ್ಸ್ಟ್ರಾ ಆಗುತ್ತೆ, ಬಿಕಾಸ್ ನಿಮಗೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನೀವು ಸ್ಟಿಚ್ ಮಾಡಿಲ್ಲ ಇರೋ ಫ್ಯಾಬ್ರಿಕ್ ಕೊಟ್ಟಿದ್ದರೆ ನಾವು ಬೇಗ ಫಿನಿಶ್ ಮಾಡಿ ಕೊಡ್ಬೋದು. ಸೊ ಇವಾಗ ನೋಡಿ ಮೇಲೆ ಕನ್ನಡ ಲೆಟರ್ಸ್ಗೆ 3 lines ಹಾಕಿದ್ದೀನಿ, ಕೆಳಗಡೆ ಎಲ್ಲ ಫುಲ್ಲು 4 lines ಹಾಕಿ ನೀಟಾಗಿ ಫಿನಿಶ್ ಮಾಡಿದ್ದೀನಿ. ಸೊ ಒಂದೊಂದು ಶರ್ಟ್ಗೆ ಒಂದೊಂದು ಕಲರ್ ಕೇಳಿದ್ದಾರೆ ಸಿಲ್ಕ್ ಥ್ರೆಡಲ್ಲಿ. ಇಲ್ಲ ನಿಮಗೆ ಕಂಪ್ಲೀಟ್ಲಿ ಗೋಲ್ಡಲ್ಲಿ ಲೆಟರ್ಸ್ ಬೇಕು, ಇಲ್ಲ ವೈಟಲ್ಲಿ ಲೆಟರ್ಸ್ ಬೇಕು ಅಂದ್ರೇನು ಗೋಲ್ಡು, ಸಿಲ್ವರು, ಕಾಪರು ಎಲ್ಲ ಕಲರ್ಲಿನೂ ನಾವು ಮಾಡಿಕೊಡ್ತೀವಿ. ಏನು ಲೆಟರ್ಸ್ ಬೇಕು ಕೊಟ್ಟಿದ್ರೇನು ನಾವು ಅದೇ ಥರನೂ ಮಾಡಿಕೊಡ್ತೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಎಂಬ್ರಾಯ್ಡ್ರಿ ಮಾಡಬೇಕು, ಲೆಟರ್ಸ್ ಮಾತ್ರ ಎಲ್ಲ ಟೈಪ್ ಆಫ್ ಎಂಬ್ರಾಯ್ಡ್ರಿ ನಾವು ಮಾಡ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಲಿ ಚೆಕ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಎಲ್ಲ ಡಿಸೈನ್ಸ್ ನಿಮಗೆ ಗೊತ್ತಾಗುತ್ತೆ. ಮತ್ತು ಕ್ಲಾಸಸ್ ಜಾಯ್ನ್ ಮಾಡಬೇಕು ಅಂದ್ರೇನು ವಿಶ್ವಪ್ರಿಯ ಲೇಔಟು ಬೇಗೂರಲ್ಲಿ ನಮ್ಮ ಆಫ್ಲೈನ್ ಕ್ಲಾಸಸ್ ಇದೆ. ಬರೋಕ್ಕಾಗಿಲ್ಲ ಅಂತ ನೀವು ಆನ್ಲೈನ್ಲಿನೂ ಲರ್ನ್ ಮಾಡ್ಬೋದು. ಸೊ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ. ಇಲ್ಲ ನಿಮ್ಮ ಬ್ಲೌಸಸ್ಗೆಲ್ಲ ಎಂಬ್ರಾಯ್ಡ್ರಿ ಮಾಡಬೇಕು, ಕಸ್ಟಮೈಸ್ ಮಾಡಬೇಕು, ಎಲ್ಲ ಮ್ಯಾನುಫ್ಯಾಕ್ಚರ್ ನೀವು ಸರ್ಚ್ ಮಾಡ್ತಾ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ನಾವು ಮ್ಯಾನುಫ್ಯಾಕ್ಚರಿಂದ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ. ಸೊ ಒಂದು ಬ್ಲೌಸ್ ಕೂಡ ನೀವು ಮಾಡ್ಬೋದು. ಇಲ್ಲ ಬಲ್ಕ್ ಆರ್ಡರ್ಸ್ ನಿಮಗೆ ಮದುವೆ ಆಗೋಕ್ಕೆ ಹೋಗುತ್ತೆ, ಜಾಸ್ತಿ ಬ್ಲೌಸಸ್ ಎಲ್ಲ ಕಸ್ಟಮೈಸ್ ಮಾಡಬೇಕಂದ್ರೆ ನೀವು ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಲೊಕೇಶನ್ ಬೇಕಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲಾಂದರೆ ಸ್ಕ್ರೀನ್ ನಂಬರ್ಗೆ ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ನಾವು ಶೇರ್ ಮಾಡ್ತೀವಿ. ಸೊ ನೋಡಿ ಎಲ್ಲ ಶರ್ಟ್ಸ್ನೂ ಇವಾಗ ರೆಡಿ ಆಗಿದೆ. ಸೊ ಕಸ್ಟಮೈಸ್ ಮಾಡಬೇಕು ಇಲ್ಲ ಕ್ಲಾಸಸ್ ಜಾಯ್ನ್ ಮಾಡಬೇಕು ಅಂದರೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.